ಬೆಂಗಳೂರಿನ ಪ್ರಸಿದ್ಧ ಚಿತ್ರಮಂದಿರಗಳಲ್ಲಿ ಒಂದಾಗಿರುವಂತಹ ಊರ್ವಶಿ ಥಿಯೇಟರ್ ಇನ್ನು ನೆನಪು ಮಾತ್ರ. ಇಡೀ ಚಿತ್ರಮಂದಿರ ಈಗ ನೆಲಸಮ ಆಗ್ತಾ ಇರುವಂತಹ ದೃಶ್ಯ ನಿಮ್ಮೆದುರಿಗೆ ಕಾಣ್ತಾ ಇದೆ. ಸೊ ಐಕಾನಿಕ್ ಥಿಯೇಟರ್ ಅಂತಾನೆ ಪ್ರಸಿದ್ಧಿ ಪಡೆದಿರುವಂತಹ ಊರ್ವಶಿ ಥಿಯೇಟರನ್ನು ಡೆಮಾಲಿಷನ್ ಮಾಡ್ತಿದ್ದಾರೆ. ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಒಳಗಡೆ ಚಿತ್ರಮಂದಿರದ ಒಳಗಡೆ ಇದ್ದಂತಹ ಎಲ್ಲ ಫರ್ನಿಚರ್ಗಳನ್ನು ಹೊರಗಡೆ ಹಾಕ್ತಿದ್ದಾರೆ. ಅಲ್ಲಿ ಏನೆಲ್ಲ ಇಕ್ವಿಪ್ಮೆಂಟ್ಸ್ಗಳಿದೆಯೋ ಅದನ್ನೆಲ್ಲ ಹೊರಗಡೆ ಹಾಕುವಂಥ ಪ್ರಯತ್ನವನ್ನು ಕೂಡ ಇಲ್ಲಿಯ ಕಾರ್ಮಿಕರು ಕೂಡ ಮಾಡ್ತಿದ್ದಾರೆ. ಏನೋ ಈ ಒಂದು ಚಿತ್ರಮಂದಿರಕ್ಕೆ ಸುಮಾರು ವರ್ಷಗಳ ಇತಿಹಾಸವಿದೆ. ಆದರೆ ಕಾವೇರಿ ಚಿತ್ರಮಂದಿರದ ನಂತರ ಇದೀಗ ಊರ್ವಶಿ ಚಿತ್ರಮಂದಿರ ನೆಲಸಮ ಆಗ್ತಾ ಇರುವಂಥದ್ದು. ಬೆಂಗಳೂರಿನ ಲಾಲ್ಬಾಗ್ ಬಳಿಯಲ್ಲಿ ಇರುವಂತಹ ಈ ಊರ್ವಶಿ ಚಿತ್ರಮಂದಿರ 1970ರಲ್ಲಿ ನಿರ್ಮಾಣ ಆಗಿತ್ತು. ಇದನ್ನು ಭೂಮಾಲೀಕ ಬಸಟ್ಟಿ ಶೆಟ್ಟಿಯವರು ಗುತ್ತಿಗೆಯನ್ನು ಕೂಡ ಪಡ್ಕೊಂಡಿದ್ರು. ಕಳೆದ 2018ರಲ್ಲಿ ಇದರ ಒಂದು ಲೀಸ್ ಏನಿತ್ತು ಅದು ಎಕ್ಸ್ಪೈರ್ ಆಗಿತ್ತು. ಅದಾದ ನಂತರ ಅದನ್ನು ಅವರು ರಿನಿವಲ್ ಮಾಡ್ಕೊಂಡಿರಲಿಲ್ಲ. ಈ ಕಾರಣಕ್ಕಾಗಿ ಅವರು ಕೋರ್ಟ್ ಮೆಟ್ಟಿಲು, ಇದರ ಮಾಲೀಕರು ಏನಿದ್ರು ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಇದೀಗ ಕೋರ್ಟ್ ಆದೇಶದಂತೆ ಊರ್ವಶಿ ಚಿತ್ರಮಂದಿರವನ್ನು ಡೆಮಾಲಿಷನ್ ಮಾಡಲಿಕ್ಕೆ ಪರ್ಮಿಷನನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಕನ್ನಡ, ತಮಿಳು, ತೆಲುಗು, ಹಿಂದಿ ಸೇರಿ ಸಾಕಷ್ಟು ಭಾಷೆಗಳ ಚಿತ್ರಗಳು ಇಲ್ಲಿ ತೆರೆ ಕಾಣ್ತಾ ಇತ್ತು. ಸಾಕಷ್ಟು ವೀಕ್ಷಕರು ಇಲ್ಲಿ ಬಂದು ಸಿನಿಮಾವನ್ನು ಎಂಜಾಯ್ ಮಾಡ್ತಾ ಇದ್ರು. KGF ಆಗಿರ್ಬೋದು, ಕಾಂತಾರ ಆಗಿರ್ಬೋದು, ಸಲಾರ್ ಆಗಿರ್ಬೋದು, ಇತ್ತೀಚೆಗೆ ಬಿಡುಗಡೆಯಾಗಿದ್ದಂತಹ ಜನನಾಯಕನ್ ಸಿನಿಮಾ ಊರ್ವಶಿ ಚಿತ್ರಮಂದಿರದಲ್ಲಿ ಕೊನೆಯ ಪ್ರದರ್ಶನವನ್ನು ಕಂಡಿದ್ದಂತಹ ಚಿತ್ರ. ಇದಾಗ ಟಾಕ್ಸಿಕ್ ಸಿನಿಮಾ ಕೂಡ ಈ ಒಂದು 24ನೇ ತಾರೀಕು ಇಲ್ಲಿ ರಿಲೀಸ್ ಆಗಬೇಕಿತ್ತು. ಅದರ ಕಟೌಟ್ಗಳನ್ನು ಕೂಡ ಹಾಕಿದ್ರು. ಟಾಕ್ಸಿಕ್ ರಿಲೀಸಿಗೂ ಮುಂಚೆನೇ ಊರ್ವಶಿ ಥಿಯೇಟರ್ ನೆಲಸಮ ಆಗ್ತಾ ಇದೆ. ಒಂದಿಷ್ಟು ಅಭಿಮಾನಿಗಳಂದರೆ ಊರ್ವಶಿ ಚಿತ್ರಮಂದಿರವನ್ನು ಸಾಕಷ್ಟು ಜನ ಇಷ್ಟಪಡ್ತಾ ಇದ್ರು. ಇಲ್ಲಿಯ ಸ್ಕ್ರೀನ್ ಆಗಿರ್ಬೋದು, ಯಾಕಂದರೆ ಹೈ ಟೆಕ್ನಾಲಜಿ ಬಳಸಿ ಬಂದಂತಹ ಥಿಯೇಟರ್ಗಳಲ್ಲಿ ಊರ್ವಶಿ ಥಿಯೇಟರ್ ಮೊದಲನೆಯದಾಗಿ ನಿಲ್ಲುತ್ತೆ. ಯಾಕಂದರೆ ಹೈ ಟೆಕ್ನಾಲಜಿಯಲ್ಲಿ ಸಿನಿಮಾ ರಿಲೀಸ್ ಆಗಿದೆ ಅಂದರೆ ಅದು ಊರ್ವಶಿ ಚಿತ್ರಮಂದಿರನೇ ಮೊದಲ ಚಿತ್ರಮಂದಿರ ಆಗುತ್ತೆ. ಇದೀಗ ಅದೇ ಚಿತ್ರಮಂದಿರ ನೆಲಸಮ ಆಗ್ತಾ ಇರುವಂಥದ್ದು ಅಭಿಮಾನಿಗಳಿಗೆ ನಿಜಕ್ಕೂ ಬೇಸರದ ಸಂಗತಿ. ಈಗಾಗಲೇ JCBಗಳು ಬಂದು ನೆಲಸಮ ಮಾಡಲು ಮುಂದಾಗಿ ನಿಂತಿದೆ. ಇನ್ನೊಂದು ಕಡೆ ಪೊಲೀಸರು ಕೂಡ ಭದ್ರತೆಯನ್ನು ಕೊಡ್ತಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ 1970ರಲ್ಲಿ ನಿರ್ಮಾಣ ಆಗಿದ್ದಂತಹ ಊರ್ವಶಿ ಥಿಯೇಟ್ರಲ್ಲಿ ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳು ತೆರೆ ಕಂಡಿದೆ. ಬ್ಲಾಕ್ ಬಾಸ್ಟರ್ ಸಿನಿಮಾಗಳು ಇಲ್ಲಿ ತೆರೆ ಕಂಡಿದೆ. ಸಾಕಷ್ಟು ಸಿನಿ ಪ್ರೇಕ್ಷಕರು ಇಲ್ಲಿ ಬಂದು ಸಿನಿಮಾವನ್ನು ಎಂಜಾಯ್ ಮಾಡ್ತಾ ಇದ್ರು. ಅದೆಲ್ಲ ಇನ್ನು ನೆನಪು ಮಾತ್ರ ಆಗುತ್ತೆ. ಯಾಕಂದರೆ ಇತಿಹಾಸದ ಪುಟವನ್ನು ಸೇರಕ್ಕೆ ಊರ್ವಶಿ ಥಿಯೇಟರ್ ರೆಡಿಯಾಗಿ ನಿಂತಿದೆ. ಒಂದಿಷ್ಟು ಅಭಿಮಾನಿಗಳಿಗೆ ನೋವನ್ನು ಕೂಡ ತಂದೊಡ್ಡಿದೆ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.